ಆರಮೌಳಿಪರ್ಯಂತಂ ಗುರುಣಾಮಾತು ಪುನಶ್ವರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರತಿನಿತ್ಯದಲ್ಲಿ ಕೂಡ ನಾವು ಹರೇ ರಾಮ ಹರೇ ಕೃಷ್ಣ ಅಂತ ನಾವು ಮಂತ್ರ ಹೇಳ್ತೀವಿ. ಸೂರ್ಯನ ಕಾಣಬೇಕಾದ್ರೆ ಚಂದ್ರನ ಕಾಣಲಿಕ್ಕಾಗಲ್ಲ, ಚಂದ್ರನ ಕಂಡ್ರೆ ಸೂರ್ಯ ಸಿಗೋದಿಲ್ಲ. ಆದರೆ ನಮ್ಮ ರಾಘವೇಂದ್ರ ಸ್ವಾಮಿ ಸೂರ್ಯನ ನೋಡಿಸ್ತಾ ಇದ್ದಾರೆ, ಚಂದ್ರನ ನೋಡಿಸ್ತಾ ಇದ್ದಾರೆ. ಸೂರ್ಯವಂಶದ ರಾಮನ ಪೂಜೆ ಮಾಡ್ತಕ್ಕಂಥ ಪ್ರಭುಗಳಿದ್ದಾರೆ, ಚಂದ್ರವಂಶದ ಪೂಜೆ ಮಾಡ್ತಕ್ಕಂಥ ಕೃಷ್ಣನ ಪ್ರಭುಗಳಿದ್ದಾರೆ. ಭಗವಂತನ ಎಲ್ಲಿ ಕಾಣಬೇಕು ಅಂದರೆ ಅವನು ನೇರಾಗಿ ಶಂಖಚಕ್ರ ಗದಾ ಪದ್ಮಧಾರ ನಿಂತರೂ ಕೂಡ ಅವನು ಭಗವಂತ ಅಂತ ತಿಳಿಯೋದಕ್ಕೆ ಸಾಧ್ಯ ಆಗದ ಸ್ಥಿತಿಯಲ್ಲಿ ಕೂತಿದ್ದೇವೆ ನಾವು. ಅವನು ಹೇಗೆ ಕಾಣ್ತಾನಂದರೆ ದೈವಂ ಮಾನುಷ ರೂಪೇಣ ಅಂತ ಹೇಳಿ. ಎಂಥ ಮನುಷ್ಯರಲ್ಲಂದರೆ ಎಲ್ಲವನ್ನೂ ಬಿಟ್ಟು ಭಗವಂತನೇ ಬೇಕು ಅನ್ನತಕ್ಕಂತಹ ಮನುಷ್ಯರಲ್ಲಿ ನೋಡಬೇಕಂತೆ. ಅಂಥ ಉಭಯ ಶ್ರೀಪಾದಗಳನ್ನು ನೋಡೋದಂದರೆ ರಾಮಕೃಷ್ಣನ ಕಂಡಂತೆ ನನಗೆ. ಈ ಭಾಗ್ಯವನ್ನು ಒದಗಿಸಿಕೊಟ್ಟಂಥವ್ರು ಯಾರಂದರೆ ನಮ್ಮ ಮಂತ್ರಾಲಯ ಪ್ರಭುಗಳು. ಅವರು ಮಂತ್ರಾಲಯ ಪ್ರಭುಗಳ ಕೇಳಬೇಕಾದ್ರೆ ಈ ಬಾಯಿ ಸಾಕಾದು, ಈ ಜನ್ಮ ಸಾಕಾದು. ನನಗೆ ಒಂದೇ ಒಂದು ಸಂದೇಶ ಕೊಟ್ಟಿದ್ದಾರೆ ನನ್ನೆಲ್ಲರಿಗೂ ಕೂಡ. ನಾನು ಹೇಗೆ ತೃಪ್ತನಾಗ್ತೀನಿ ಅಂದರೆ ಸತ್ಯ ಧರ್ಮ ರಥಾಯಚ. ಸತ್ಯ ಲೌಕಿಕವಾಗಿ ಸತ್ಯದಲ್ಲಿ ಧರ್ಮದಲ್ಲಿದ್ದಾಗ ಮಾತ್ರ ಸಮಾಜದಲ್ಲಿ ಕೀರ್ತಿ. ಆದರೆ ಸತ್ಯನಾಮಕ ಭಗವಂತನನ್ನ, ಧರ್ಮನಾಮಕ ಭಗವಂತನನ್ನ ಸದಾ ನಾವು ಪೂಜೆ ಮಾಡ್ತಾ ಇದ್ರೆ ಬಿಂಬರೂಪಿ ಭಗವಂತನ ದರ್ಶನ ಆಗತ್ತೆ ಅಂತ ಹೇಳಿ ಸಂದೇಶ ಕೊಟ್ಟಂತಹ ರಾಘವೇಂದ್ರ ಸ್ವಾಮಿಗಳ ಅಮೃತ ಮಹೋತ್ಸವ ಕಾಲದಲ್ಲಿ ನಮ್ಮಂಥವರು ಕೂಡ ಭಾಗ್ಯ ಮಾಡಿಕೊಂಡಿದ್ದಾರೆ ನೋಡಿ. ಅದೇ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ. ಇಂಥ ಕರುಣಾಮೂರ್ತಿಗಳ ಪರಮಾನುಗ್ರಹ ಎಲ್ಲರಿಗಿರಲಿ ಅಂತ ಹೇಳಿ ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣೆ.